ಸರ್ಕಾರಿ ಅಧಿಕಾರಿಗಳ ಸಭೆಯಲ್ಲಿ ಮಾಜಿ ಶಾಸಕರು ದರ್ಬಾರನ್ನ ಮರೆದಿರುವಂತಹ ಒಂದು ಪ್ರಕರಣ ಇದಾಗಿದೆ. ಸಚಿವರ ನೇತೃತ್ವದಲ್ಲಿ ನಡೆದಂತಹ ಸಭೆ, ಆದರೆ ಮಾಜಿ ಶಾಸಕರಾದಂತಹ ಇಕ್ಬಾಲ್ ಅನ್ಸಾರಿ ಇದರಲ್ಲಿ ಭಾಗಿಯಾಗೋ ಮೂಲಕವಾಗಿ ದರ್ಬಾರ್ ನಡೆಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಸಭೆ ಇದಾಗಿತ್ತು, ಆದರೆ ಮಾಜಿ ಶಾಸಕರು ಇದರಲ್ಲಿ ಭಾಗಿಯಾಗೋ ಮೂಲಕವಾಗಿ ತಮ್ಮ ದರ್ಬಾರನ್ನ ಮುಂದುವರೆಸಿದ್ದಾರೆ. ಸಚಿವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಸಚಿವರಾದ ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಹನುಮ ಜಯಂತಿ ಪ್ರಯುಕ್ತ ಪೂರ್ವ ಸಿದ್ಧತಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇಕ್ಬಾಲ್ ಅನ್ಸಾರಿ. ಪ್ರೋಟೋಕಾಲ್ ಅನ್ನ ಮೀರಿ ಅವರು ಭಾಗಿಯಾಗಿರೋದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಅಲ್ಲಿ ಖುದ್ದು ಸಚಿವರೇ ಅವರನ್ನ ಸ್ವಾಗತಿಸುವ ಮೂಲಕವಾಗಿ ಸಭೆಗೆ ಬರಮಾಡಿಕೊಳ್ತಾರೆ. ಗಂಗಾವತಿಯ ಸಾಣಾಪುರ ಗ್ರಾಮದ ಅರಣ್ಯ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸಭೆ ಇದಾಗಿದೆ. ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ, ಸಚಿವರುಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಗೆ ಇವರಿಗೇನ್ ಕೆಲಸ? ಎಷ್ಟೋ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅಲ್ಲಿ ನಮ್ಮ ಹೆಸರೇ ಇಲ್ಲ, ನಾವು ಹಾಲಿ ಶಾಸಕರು ನಮ್ಮನ್ನ ಪರಿಗಣಿಸೋದೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೇಳಿದ್ದೀವಿ. ಆದರೆ ಇಲ್ಲಿ ಮಾಜಿ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದೊಂದು ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ಹನುಮ ಜಯಂತಿ ಪ್ರಯುಕ್ತವಾಗಿ ನಡೆದಂತಹ ಪೂರ್ವ ಸಿದ್ಧತಾ ಸಭೆ. ಈ ಸಭೆಗೆ ಇವ್ರು ಯಾಕೆ ಬಂದ್ರು? ಇವರಿಗೆ ಆಹ್ವಾನ ಕೊಟ್ಟದ್ಯಾರು? ಇದು ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿದಂತೆ ಅಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಶಿವರಾಜ್ ತಂಗಡಗಿ ಅವರಾಗ್ಲಿ, ಅವ್ರು ಯಾರು ಕೂಡ ಇದನ್ನ ವಿರೋಧವನ್ನೇ ಮಾಡಿಲ್ಲ. ಅವರು ಕೂಡ ಅವ್ರನ್ನ ಶೇಕ್ ಹ್ಯಾಂಡ್ ಮಾಡೋ ಮೂಲಕವಾಗಿ ಸಭೆಗೆ ಕೂರಿಸಿಕೊಂಡು ಸಭೆಯನ್ನ ಮುಂದುವರೆಸಿರೋದು ಈ ದೃಶ್ಯದಲ್ಲಿ ಕಾಣಿಸುತ್ತಾ ಇದೆ. ಗಂಗಾವತಿ ಸಾಣಾಪುರ ಗ್ರಾಮದ ಅರಣ್ಯ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಸಭೆ ಇದು. ಸಚಿವರಾದ ರಾಮಲಿಂಗಾರೆಡ್ಡಿ, ಸಚಿವ ಶಿವರಾಜ್ ತಂಗಡಗಿ ಇವರೆಲ್ಲರ ನೇತೃತ್ವದಲ್ಲಿ ಅಧಿಕಾರಿಗಳು ಭಾಗಿಯಾಗಿ ಸಭೆಯನ್ನ ನಡೆಸ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಇಂದ. ಮುಕ್ಕಣ್ಣ, ಸಭೆಗೆ ಇವ್ರಿಗೆ ಯಾವ ರೀತಿಯ ಇನ್ವೈಟ್ ನ ಕೊಡಲಾಗಿತ್ತು? ಪ್ರೋಟೋಕಾಲ್ ನ ಮೀರಿ ನಮ್ಮನ್ನ ಇನ್ವೈಟ್ ಮಾಡಲಿಲ್ಲ ಅಂತ ಎಷ್ಟೋ ಕಡೆಗಳಲ್ಲಿ ಶಾಸಕರು ಅಳಲನ್ನ ತೋಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಮಾಜಿ ಶಾಸಕರಿಗೆ ಈ ಸಭೆಯಲ್ಲಿ ಏನ್ ಕೆಲಸ? ಹೌದು ದಿವ್ಯಾ, ಹೇಳ್ಬೇಕಂದ್ರೆ ಇವತ್ತು ಹನುಮಮಾಲೆಯ ಪ್ರಯುಕ್ತವಾಗಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಅಂದ್ರೆ ಸಣಾಪುರ ಭಾಗದಲ್ಲಿರುವಂತಹ ಅರಣ್ಯ ಇಲಾಖೆಯ ಐಬಿಯಲ್ಲಿ ಅಂದ್ರೆ ಅಧಿಕಾರಿಗಳ ಸಭೆ ಕರೆದ್ರು. ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಸಚಿವ ಶಿವರಾಜ್ ತಂಗಡಗಿ ಆಗಿರ್ಬೋದು ಮತ್ತು ಸ್ಥಳೀಯ ಶಾಸಕ ಕಾಳಿಚಂದ್ರ ರೆಡ್ಡಿ ಇದ್ದರು. ಆ ಸಭೆಗೆ ಅಧಿಕಾರಿಗಳನ್ನ ಹೊರತುಪಡಿಸಿ ಮೀಡಿಯಾದನ್ನೆಲ್ಲ ಹೊರಗಿಟ್ಟು ಅಂದ್ರೆ ಅಧಿಕಾರಿಗಳ ಸಭೆ ಮಾತ್ರ ಕರೆದಿದ್ರು, ಉಳಿಕಿದವ್ರನ್ನೆಲ್ಲ ಹೊರಗೆ ಕಳಿಸಿದ್ರು. ಆದರೆ ಮಾಜಿ ಶಾಸಕರಾದಂತಹ ಇಕ್ಬಾಲ್ ಅನ್ಸಾರಿ ಆ ಸಭೆಯಲ್ಲಿ ಪಾಲ್ಗೊಂಡು ಏನಂದ್ರೆ ಶಿಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳ ಸಭೆ ಕರೆದ್ರು. ಹನುಮಮಾಲೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿ ನೀರಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಬರುವಂತಹ ಭಕ್ತರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಅಧಿಕಾರಿಗಳು ಸಭೆ ಮಾಡುವುದರಲ್ಲಿ ಮಾಜಿ ಶಾಸಕ ಅಂದ್ರೆ ಇಕ್ಬಾಲ್ ಅನ್ಸಾರಿ ಅಲ್ಲಿ ಪಾಲ್ಗೊಳ್ಳುವ ಮೂಲಕ ಏನಂದ್ರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮುಖಂಡ.